ನೀವು 3 ದಿವಸ ಮಾಡಿದ್ದೀರಿ, ಅವರು 130 ದಿವಸ ಶೂಟಿಂಗ್ ಮಾಡಿದ್ರು. 3 ದಿವಸ ಆದರೂ ಈ ಅಂಡರ್ವರ್ಲ್ಡ್ ಬ್ಯಾಕ್ ಡ್ರಾಪಲ್ಲಿ ಪ್ರೇಮ್ ವಿಷನಲ್ಲಿ ಯು ಆರ್ ದ ಬಿಗ್ಗೆಸ್ಟ್ ಗ್ಯಾಂಗ್ಸ್ಟರ್ ಇನ್ KD ಅಂತ ಹೇಳ್ಬೋದಾ? ನನಗೆ ಗೊತ್ತಿಲ್ಲ, ಅವ್ರು ಹೇಳ್ಬೇಕು. ನಾನು ಹೇಳಿದ್ನಲ್ಲ, ನನಗೇನು ಗೊತ್ತಿಲ್ಲ. ನಾನು ಕಾಲ ಭೈರವ ಇಸ್ ಅ ಪ್ರೊಟೆಕ್ಟರ್ ಆ್ಯಂಡ್ ಅ ಡಿಸ್ಟ್ರಾಯರ್. ಸೊ ಆಮೇಲೆ ಇನ್ನೊಂದು, ಲೈಕ್ ಐ ಜಸ್ಟ್ ವಾಂಟ್ ಟು ನೋ ವೆದರ್ ಯು ಆರ್ ದ ಗ್ಯಾಂಗ್ಸ್ಟರ್ ಇನ್ ದಿಸ್ ಸಿನಿಮಾ. ಐ ಆಮ್ ಟೆಲಿಂಗ್ ಯು ಶಾರದಾ, ಐ ಆಮ್ ಟೆಲಿಂಗ್ ಯು ವೆರಿ ವೆರಿ ಆನೆಸ್ಟ್. ಇಟ್ಸ್ ಅ ವೆರಿ ಆನೆಸ್ಟ್ ಆನ್ಸರ್. ಪ್ರೇಮ್ ಕರೆದಿದ್ದಾರೆ, ನಾನು ಜಾಸ್ತಿ ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ. ಏನು ಪಾತ್ರ ಇದು ಇದು ಇದು. ಸೊ ನನಗೆ ಇಂಟ್ರೆಸ್ಟೆಡ್ ಈ 3 ಡೇಸಲ್ಲಿ ಏನಿದೆ ವಿತ್ ಕ್ಲಾರಿಟಿ, ಶಾರ್ಟ್ಸ್ ಏನು ಕಾಸ್ಟ್ಯೂಮ್ ಏನು, ಲುಕ್ ಏನು, ಹೀರೋ ಇದರಲ್ಲಿ ನಾವು ಅವ್ರು ಇರೋದ್ರಿಂದ ಏನಾಗುತ್ತೆ. ನನ್ನ ಪ್ರೈಮ್ ಕನ್ಸರ್ನ್ ಏನಿರುತ್ತೆ, ನಾವು ಏನೇ ಸಿನಿಮಾದಲ್ಲಿ ಕ್ಯಾಮಿಯಾ ಮಾಡೋಕ್ಕೆ ಹೋದ್ರು ಐ ಬಿಲೀವ್ ನನ್ನ ಪಾತ್ರ ಆ ಚಿತ್ರದ ನಾಯಕ ನಟನ ಪಾತ್ರನ ಡಿಸ್ಟರ್ಬ್ ಮಾಡಬಾರ್ದು. ನಾನು ಲಾಸ್ಟಲ್ಲಿ ಬಂದುಬಿಟ್ಟು ನಾನೇನೋ ಅಂತ ತೋರಿಸ್ಕೊಳ್ಳೋಕ್ಕೆ ಬರೋನು ನಾನಲ್ಲ. ಇಫ್ ಐ ಕ್ಯಾನ್ ಬಿ ಅ ಸಪೋರ್ಟ್ ಟು ದ ಫಿಲ್ಮ್ ಐಲ್ ಕಮ್ ಆ್ಯಂಡ್ ಹೀ ಈಸ್ ದ ಹೀರೋ. ಸೊ ಅಲ್ಲಿ ಗೊತ್ತಿರ್ಬೇಕಾದ್ರೆ ನಾನು ಹೇಳಿದ್ನಲ್ಲ, ಇವರಿಬ್ಬರಿಗೆ ಸಂಪೂರ್ಣವಾಗಿ ಎಲ್ಲ ಗೊತ್ತಿರಬೇಕಾದ್ರೆ ದಿಸ್ ಇಸ್ ದ ಕ್ಯಾರೆಕ್ಟರ್ ಅಂತ ಅಂದಾಗ ಆ 3 ದಿನದ ಬಗ್ಗೆ ಏನಾರು ಕೇಳಿ ಸಂಪೂರ್ಣವಾಗಿ ಹೇಳಬಲ್ಲೆ. ಅದು ಬಿಟ್ಟು ಐ ಡು ನಾಟ್ ನೋ ಮಚ್ ಆ್ಯಂಡ್ ನಾಟ್ ದಟ್ ಇಟ್ ಈಸ್ ಅ ನೆಗ್ಲಿಜೆನ್ಸಿ, ಇಟ್ಸ್ ಅನ್ ಇಗ್ನೋರೆನ್ಸ್. It is not. After several 30 years in the industry, I will never say I'm ignorant about what I'm doing. But this is not my cup of tea. They are there. Responsible people, ಇವರೆಲ್ಲ ಇಂಡಸ್ಟ್ರಿಯಲ್ಲಿ ಅವರು ಸಾಧಿಸಿದ್ದಾರೆ, ಇವರು ಸಾಧಿಸಿದ್ದಾರೆ, ಇನ್ನು ಎಂತೆಂಥವ್ರು ಇದ್ದಾರೆ ಅಂದಾಗ ನಾವು ಹೋಗಿ ನಮಗೆ ಕರೆದಿರೋಂಥ ಆ ಪ್ರೀತಿನ ಸ್ವೀಕರಿಸಬೇಕು, ನಮ್ಮ ಡೆಲಿವರಬಲ್ ಏನಿದೆ ಕೊಡಬೇಕು. ಸೊ ಇಟ್ ಇಸ್ ಬೆಸ್ಟ್ ನಾಟ್ ಟು ಬಿ ರಿವೀಲ್ಡ್ ಅಂತ ಹೇಳ್ತಾ ಇದ್ದಾರೆ. Did you hear what I spoke? Yes, I heard. Okay, tell me what should I reveal? I don't know ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಏನು ಗೊತ್ತಾ ಶಾರದಾ, ಕೀ ರೋಲಲ್ಲೂ ಕೀ ರೋಲಲ್ಲೂ ತುಂಬಾ ಡೀಟೇಲ್ ಆಗಿ ಏನಿರ್ಬೋದು, ನನ್ನ ಪಾತ್ರ ಎಷ್ಟು ಅದು ಕಾಂಟ್ರಿಬ್ಯೂಟ್ ಅದೇ ತಾನೇ ಹೇಳಿದ್ದು. 3 ದಿನದಲ್ಲಿ ಏನಿದೆ ಕೇಳಿ ಅಂದ್ಬಿಟ್ಟು ನೀವು ಎಲ್ಲಿವರೆಗೆ ಬರ್ತೀರಾ ಅಂದ್ರೆ ನನ್ನ ಬೆಡ್ರೂಮಲ್ಲಿ ಏನು ನಡೆಯುತ್ತೆ ಅನ್ನೋದು ನಿಮ್ಮೊಬ್ಬರಿಗೆ ಗೊತ್ತು ಶಾರದಾ. ನಾನು ಏನು ಹೇಳಿ ಈಗ, ನೀವು ಎಲ್ಲದು ಗೊತ್ತು, ನೀವು ಎಲ್ಲಾರ ಹತ್ರ ತಿಳ್ಕೊತೀರಾ, ಆಮೇಲೆ ನನಗೇ ಗೊತ್ತಿರಲ್ಲ. ಹೌದಾ ಸರ್? ಇವತ್ತು ಸೆಟ್ಟಲ್ಲಿ ಬ್ಲೂ ಪ್ಯಾಂಟ್ ತಾನೇ ಹಾಕಿದ್ರಿ, ಹೌದಾ? ನಾನು ಇನ್ನೂ ಹಾಕಿಲ್ಲ, ಆಲ್ರೆಡಿ ಒಂದು ಫೋನ್ ಮಾಡಿಬಿಟ್ಟಿರ್ತೀನಿ. ನನಗೆ ಗೊತ್ತಿಲ್ಲ ಶಾರದಾ. And let me tell you, wait here, patience. I'm telling you, I don't know. ಈ 3 ಡೇಸ್ನ ವಿಚಾರದಲ್ಲಿ ಏನು ಕೇಳಬೇಕು ಹೇಳಿ, ನನಗೆ ಗೊತ್ತು ಅಂದರೆ ನಾನು ಸಂಪೂರ್ಣವಾಗಿ ಹೇಳಬಲ್ಲೆ ನಾನು. ದಟ್ಸ್ ಆಲ್. ವಾಟ್ ಯು ವಾಂಟ್ ಮಿ ಟು ರಿವೀಲ್? ಓಕೆ ಸರ್. ರಿವೀಲ್ ವಾಟ್? ಐ ಡೋಂಟ್ ನೋ ವಾಟ್ ಟು ರಿವೀಲ್. ಓಕೆ, ಐ ಡೋಂಟ್ ಎಕ್ಸ್ಪೋಸ್. ಪ್ರೇಮ್ ಆ್ಯಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದರು ಈ ಸಿನಿಮಾ ಒಂದು ಟ್ರೇಲರ್ ಅಂತ. ಸೊ ಬಟ್ ದ ಕನೆಕ್ಟಿವಿಟಿ ಟು ದ ಸೀಕ್ವೆಲ್, ಸೊ ಯು ಆರ್ ದ ಸಿನಿಮಾ ಇನ್ ದ ಸೀಕ್ವೆಲ್ ಅಂತ ಅನ್ಬೋದಾ? ಐ ಡೋಂಟ್ ನೋ. ಮೇ ಬಿ ಅದರಲ್ಲೂ ಇನ್ನೊಂದು ಯಾರ್ದೋ ಹೀರೋ ಕನೆಕ್ಟ್ ಮಾಡೋಕ್ಕೆ ಬರ್ಬೋದು ನಾನು. ಐ ಡೋಂಟ್ ನೋ. ಡೋಂಟ್ ಟ್ರಸ್ಟ್ ದಿಸ್ ಗೈ. ಇವರು ಕತೆ ಚೇಂಜ್ ಆಗ್ತಾ ಇರುತ್ತೆ, ಇನ್ನೊಂದೇನೋ ಆಗ್ತಾ ಇರುತ್ತೆ. ಈ ಸಿನಿಮಾದಲ್ಲಿ ಲೆಟ್ ಮಿ ಟೆಲ್ ಯು, ಐ ಹ್ಯಾವ್ ಟು ಇದನ್ನು ಒಂದು ಎಲ್ಲರಿಗೂ ಹೇಳಲೇಬೇಕಾಗಿರೋದು. ಅವರು ನನಗೆ ಫೋನ್ ಮಾಡಿ ಸೀಕ್ವೆಲ್ ಇದೆ ಅದಕ್ಕೆ ನೀವೇ ಹೀರೋ ಅಂದ ತಕ್ಷಣ ಟೆಂಪ್ಟ್ ಆಗಿ ಬಂದಿದ್ದು ನಾನಲ್ಲ. ಆಲ್ರೈಟ್, ನಾವು ಕಮ್ ಆನ್, ಐ ಹ್ಯಾವ್ ಮೈ ಓನ್ ಫಿಲ್ಮ್ಸ್, ಐ ಹ್ಯಾವ್ ಮೈ ಓನ್ ರೆಸ್ಪಾನ್ಸಿಬಿಲಿಟೀಸ್. ಈ ಸಿನಿಮಾದಾಗೆ ಅವಶ್ಯಕತೆ ಇದ್ದಾಗ ಮೊದಲನೇ ಇದಕ್ಕೆ ನಾಯಕ ನಟ ಬರೋದು ಧ್ರುವ. ಈ ಥರದಲ್ಲಿ ಇನ್ನೊಂದು ಸೀಕ್ವೆಲ್ ಅಂತ ಬಂದರೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಫಸ್ಟ್ ಮೀಟಿಂಗ್ ವಿಲ್ ಬಿ ವಿತ್ ಧ್ರುವ. ಈಸ್ ದಿಸ್ ದ ಸ್ಟೋರಿ? ಈಸ್ ದಿಸ್ ಓಕೆ? ಐ ಯು ಓಕೆ ವಿತ್ ದಿಸ್? ನಾವು ಹಾಗಿರಬೇಕಾದ್ರೆ ಐ ಥಿಂಕ್ ಯಾವಾಗಲೂ ಒಂದು ಫ್ರಾಂಚೈಸಿ ಅಂತ ಬಿಲ್ಡ್ ಆಗೋದೆ ಫಸ್ಟ್ ಪಾರ್ಟಿಂದ ಬಿಲ್ಡ್ ಆಗಿ ಅಕಸ್ಮಾತು ಈ ಚಿತ್ರ ಬಹಳ ದೊಡ್ಡ ಯಶಸ್ಸಾದಲ್ಲಿ ನಾನು ಅವಾಗ ಬಂದು ಎರಡನೇ ಇದರಲ್ಲಿ ಬಂದುಬಿಟ್ಟು ನಾನೇನೋ ಮಾಡೋಕ್ಕೆ ಬಂದಾಗ ತಪ್ಪಾಗುತ್ತೆ. This success belongs to all those people who did the first part. So it is my responsibility. I'll go to him and have a chat. And then we'll decide. It's too, I think, cutting close. ಇವಾಗ ನೋಡಿದ್ರೆ ಎಲ್ಲರೂ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಮೊದಲನೇ ಈಗೇನಿದೆ KD, ಅದು ಸಕ್ಸಸ್ ಆಗೋಕ್ಕೆ, ಅದು ಜನಗಳಿಗೆ ತಲುಪೋದಕ್ಕೆ, ಅದು ಎಲ್ಲರೂ ಇಷ್ಟಪಡೋದಕ್ಕೆ ಏನೇನು ಮಾಡಬೇಕು ಅದನ್ನು ಫಸ್ಟ್ ಪ್ರಯತ್ನ ಮಾಡ್ತದೆ. ಸೀಕ್ವೆಲ್ ಇಸ್ ಟೂ ಫಾರ್ ಫ್ರಮ್ ಆರ್ ಪ್ಲೇಟ್ ಆಸ್ ಯೆಟ್. ಓಕೆ, ಪ್ರೇಮ್ ಸರ್ had interviewed him a couple of days ago. He has been expressed that he didn't have any support from the Kannada industry. What best support you gave when he asked you, you went and shot for 3 days and all, but still he felt there was no support from Kannada industry. How do you put it across, sir? Madam, ನಮ್ಮಲ್ಲಿ ವೈರಿಂಗ್ ಮಾಡ್ತಾ ಇದ್ದೀರಾ? ಅಲ್ಲ, ಅವ್ರು ಹೇಳಿದ್ದು ನಾನು ಕೇಳಿದ ಅಷ್ಟೇ. ಅದಕ್ಕೆ ಮೂಲದಿಂದ ವೈರಿಂಗ್ ಮಾಡ್ತಾ ಇದ್ದೀರಾ? ಮಾಡಕ್ಕೆ ಹೋಗ್ಲಿ, ಏನಿದೆಯೋ ಅದನ್ನ ಹೇಳ್ರಣ ಹೋಗ್ಲಿ. ಅಷ್ಟೇ. ಇದು ಅವ್ರು ಕೊಡ್ಬೇಕಾ ನಾನು ಕೊಡಬೇಕು? ನೀವೇ ಸರ್, ಬಿಕಾಸ್ ಅಂದರೆ ಅವ್ರು ಹೇಳ್ತಾ ಇದ್ದಾರೆ. he said he can admit, he can tell. ಪ್ರೇಮ್ ಅವರೇ, ನೀವು ಹೇಳಿಲ್ವಾ ನನ್ನ ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರಲ್ಲ ಆ ಟೈಮ್ಗೆ, ಅದಕ್ಕೆ ಕೇಳಿದ್ದು. ಇಲ್ಲ, ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಇಲ್ಲ ಅಂತಿಲ್ಲ ನಾನು. ಮೇಡಮ್ ಅವಾಗ ಏನು ಹೇಳಿದೆ ಅಂದರೆ,
ಪ್ರತಿಯೊಬ್ಬರು ಅವಾಗ ಆ ಟೈಮಲ್ಲಿ ನಿಮ್ಗೆ ಗೊತ್ತೇ ಇದೆ ನಾನೇನು ಇದಾಯಿತು ಆ ಟೈಮಲ್ಲಿ ಯಾರ್ಯಾರು ಏನೇನು ಬಿಹೇವ್ ಮಾಡಿದ್ರು ಸಾಂಗ್ ರಿಲೀಸ್ ಆದಾಗ ಅಂತ. ಆವಾಗ ಬೇರೆ ಚಿತ್ರರಂಗ ಆಗಲಿ ಬೇರೆ ಇದಕ್ಕಾಗಲಿ ಹೋಲಿಸ್ಕೊಂಡ್ರೆ ನೀವು ಬೇರೆ ಯಾರು ಇದಕ್ಕಾಗಲಿ, ಸೊ ಆ ಟೈಮಲ್ಲಿ ಎಲ್ಲರೂ ಹೋಗಿ ಸೇರಿರೋರು. ಬಟ್ ಈ ಟೈಮಲ್ಲಿ ಯಾರೂ ಬರಲಿಲ್ಲ ಅಂದಿದ್ದು ನಾನು. ಅದಕ್ಕೆ ಸುದೀಪ್ sir ನಾವು ನ ಕೇಳ್ದೆ. ಅವಾಗ ಸುದೀಪ್ ಅದೇ sir support ಅದೇ ಹೇಳಿದ್ದು ಇಲ್ವಾ ನನಗೆ ನಿಮ್ಗೆ? ಫೋನ್ ಮಾಡೊಂದು ಅಲ್ಲಲ್ಲ ಅದು ಡಾರ್ಲಿಂಗ್ ಅದಕ್ಕೆ ಸಂಬಂಧ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.